ಈ ಖೋವಾ ಕರ್ಜಿಕಾಯಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಹೇಳ್ತೀನಿ. ಅರ್ಧ ಕೆ ಜಿ ಖೋವಾ, ಅರ್ಧ ಕೆ ಜಿ ಸಕ್ಕರೆ, ಪಾವು ಕೆ ಜಿ ಮೈದಾ ಹಿಟ್ಟು, ಚಿರಂಜೀವಿ, ಏಲಕ್ಕಿ 4, ಜಾಜಿಕಾಯಿ ಚೂರು, ಇವನ್ನೆಲ್ಲ ಪಾಕ ಮಾಡಿಕೊಂಡು ಹುರಿದ ಗೋಧಿ ಹಿಟ್ಟು ಹಾಗೂ ಖೋವಾ ಎಲ್ಲ ಪಾಕಿನಲ್ಲೇ ಹಾಕಿಕೊಂಡು ಏಲಕ್ಕಿ, ಜಾಜಿಕಾಯಿ, ಚಿರಂಜೀವಿ ಎಲ್ಲ ಹಾಕಿಕೊಂಡು 4 ತಾಸು ಬಿಟ್ಟಾಗ ಹೂರ್ಣ ರೆಡಿ ಆಗುತ್ತೆ. ನಂತರ ನಾವು ಪೂರಿ ಹಿಟ್ಟಿನ ಥರ ಹಿಟ್ಟನ್ನು ಮೈದಾ ಕಲಿಸಿಕೊಂಡಾಗ ಈ ಥರ ನಾವು ಕರ್ಜಿಕಾಯಿ ತುಂಬಿ ಕ್ರಿಸ್ಪಿಯಾಗಿ ಕರೆದುಕೊಂಡು ತಿನ್ನಲು ಸವಿಯಾಗಿರುತ್ತೆ. ಒಂದು ಸಾರಿ ತಿಂದಾಗ ಮತ್ತೆ ತಿನ್ನಬೇಕನ್ನಿಸುತ್ತೆ. ನನ್ನ ಅನುಭವನ ಹೇಳ್ತಿದ್ದೀನಿ. ನನ್ನ ಮಕ್ಕಳಾಯ್ತು, ನಮ್ಮ ಮನೆಯವರು, ನನ್ನ ಫ್ರೆಂಡ್ಸ್, ಅಕ್ಕಪಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ತಾವು ಮಾಡಿ ತಿನ್ನಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಹಾಕ್ತಾಯಿದ್ದೀನಿ. ಒಂದು ಸರಿ ಮಾಡಿ ನೀವು ಎಂಜಾಯ್ ಮಾಡಿ. ಕರ್ಜಿಕಾಯಲ್ಲೇ ಕಿಂಗ್ ಅಂತ ಇದು ನನ್ನ ಅನಿಸಿನ ಮಟ್ಟಿಗೆ ಕರ್ಜಿಕಾಯದಲ್ಲೇ ಇದು ಕಿಂಗ್ ಅನ್ಬೋದು. ಬಾಯ್.